ಮಾಡಿತ್ತು ಹಳ್ಳಿಗಳ ಜಾಗದ ಮೇಲೂ ಈಗ ಸರ್ಕಾರದ ಕೆಂಗಣ್ಣು. ರಾಜ್ಯ ಸರ್ಕಾರದ ಬಣ್ಣ ಬಯಲು ಮಾಡಿದ ದಿ ಫೈಲ್. ಕಾಂಗ್ರೆಸ್ ಕಚೇರಿ ಕಟ್ಟಡ ನಿರ್ಮಾಣ ಮಾಡೋಕೆ ಪಂಚಾಯಿತಿ ಜಾಗ ಆಯ್ತಾ ಗುಳು? ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿದ ಸಿದ್ದು ಸರ್ಕಾರ. ಕಾಂಗ್ರೆಸ್ ಭವನ ಟ್ರಸ್ಟ್ ಯಾವ ಕಾಯ್ದೆಯಡಿಯೂ ಕೂಡ ನೋಂದಣಿನೇ ಆಗಿಲ್ಲ. ಸ್ಮಶಾನ ಸಮುದಾಯ ಭವನವನ್ನು ಬಿಟ್ಟಿಲ್ಲ ಈ ಸರ್ಕಾರ. ನಮಸ್ಕಾರ ವೀಕ್ಷಕರೇ, ಈ ಗ್ಯಾರಂಟಿ ಸರ್ಕಾರ ಮಾಡೋದು ಒಂದೆರಡಲ್ಲ. ಈಗಾಗಲೇ ಕಂದಾಯ ಇಲಾಖೆ ನಗರಾಭಿವೃದ್ಧಿ ಅಡಿ ಇರೋ ಭೂಮಿ ಮೇಲೆ ಕಣ್ಣು ಹಾಕಿದ್ದಾಯ್ತು. ಸಿಎ ನಿವೇಶನವನ್ನು ಕೂಡ ಗೊಳು ಮಾಡಿದ್ದಾಯ್ತು. ಈಗ ಅದೂ ಸಾಲದು ಎಂಬಂತೆ ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಗ್ರಾಮ ಪಂಚಾಯಿತಿಯ ಭೂಮಿ ಮೇಲೂ ಕೂಡ ತನ್ನ ವಕ್ರ ದೃಷ್ಟಿಯನ್ನ ಬೀರಿದೆ. ಕಾಂಗ್ರೆಸ್ ಭವನ ಟ್ರಸ್ಟ್ ಗ್ರಾಮ ಪಂಚಾಯಿತಿ ಹೆಸರಿನಲ್ಲಿರೋ ಭೂಮಿ ನಿವೇಶನಗಳ ಮೇಲೆ ಈಗ ಕಣ್ಣು ಹಾಕಿದೆ. ಕಾಂಗ್ರೆಸ್ ಸರ್ಕಾರದ ಈ ಮುಖವಾಡವನ್ನ ದಿ ಫೈಲ್ ವೆಬ್ ಪೋರ್ಟಲ್ ಬಯಲಿಗೆಳೆದಿದೆ. ಕಾಂಗ್ರೆಸ್ ಸರ್ಕಾರ ಹೇಗೆ ಗ್ರಾಮ ಪಂಚಾಯಿತಿಯ ಭೂಮಿ ಮೇಲೆ ಕಣ್ಣು ಹಾಕಿದೆ, ಇಂಚಿಂಚು ಭೂಮಿಯನ್ನ ಯಾವ ರೀತಿ ಲಪಟಾಯಿಸೋದಕ್ಕೆ ನೋಡ್ತಿದೆ ಅಂತ ಹೇಳಿ ದಿ ಫೈಲ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ದಿ ಫೈಲ್ನಲ್ಲಿರೋ ಈ ವರದಿನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನಗಳನ್ನ ನಿರ್ಮಾಣ ಮಾಡೋದಕ್ಕೆ DCM DKC ಅವರು ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲಾ ಸಚಿವರು ಕೂಡ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಇದೀಗ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅಧೀನದಲ್ಲಿರುವ ಭೂಮಿಗಳನ್ನ ಮಂಜೂರು ಮಾಡಿಕೊಳ್ಳೋದಕ್ಕೆ ಸಚಿವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಿದ್ದಾರೆ. ಈ ಪೈಕಿ ನಾನು ನಿಮ್ಗೆ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ, ದಿ ಫೈಲ್ ಏನೇನು ವರದಿ ಮಾಡಿದೆ ಅನ್ನೋದನ್ನ. ಈ ಪೈಕಿ ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಝಂಜರಕೊಪ್ಪದ ಸರ್ವೆ ನಂಬರ್ 145ರಲ್ಲಿನ 1077.17 ಚದರ ಮೀಟರ್ ಜಾಗವನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ 30 ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಿಸಿಕೊಳ್ಳೋ ಪ್ರಸ್ತಾಪ ಇದೆ. ಕಾಂಗ್ರೆಸ್ ಪಕ್ಷ ಕಾರ್ಯಾಲಯ ಕಟ್ಟಡ ನಿರ್ಮಾಣಕ್ಕೆ ಜಿಲ್ಲಾ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಪ್ರಸ್ತಾವವನ್ನು ಸಲ್ಲಿಸುತ್ತಿರುವಂತಹ ಈ ಕಾಂಗ್ರೆಸ್ ಭವನ ಟ್ರಸ್ಟ್ ಇದೆಯಲ್ಲ, ಇದು ಯಾವ ಕಾಯ್ದೆ ಅಡಿ ನೋಂದಣಿ ಆಗಿದೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ಇಲ್ಲ. ಇದು ಮುನ್ನೆಲೆಗೆ ಬಂದ ನಂತರ ಈ ಬಾಗಲಕೋಟೆಯ ಮುಧೋಳದ ಪ್ರಕರಣ ಗೊತ್ತಾಗಿದೆ. ವೀಕ್ಷಕರೇ, ಎಷ್ಟು ವರ್ಷಕ್ಕೆ ಗುತ್ತಿಗೆಯನ್ನು ಕೋರಲಾಗಿದೆ ಗೊತ್ತಾ? ಬರೋಬ್ಬರಿ 30 ವರ್ಷಗಳ ಕಾಲ. ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಝಂಜರಕೊಪ್ಪದ ಜಾಗವನ್ನ ಮುಧೋಳ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ 30 ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಬೇಕು ಅಂತ ಹೇಳಿ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. 2023-24ನೇ ಸಾಲಿನ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಸೂಚಿ ಪ್ರಕಾರ ವಸತಿ ಉದ್ದೇಶದ ಖಾಲಿ ನಿವೇಶನಕ್ಕೆ ಪ್ರತಿ ಚದರ ಮೀಟರ್ಗೆ 4,000 ರೂಪಾಯಿ ಇದೆ. ಈ ನಿವೇಶನವನ್ನ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕ ಸೌಲಭ್ಯಗಳ ಅವಶ್ಯಕತೆಗಳಿಗೆ ಅಂತ ಹೇಳಿ ಕಾಯ್ದಿರಿಸಲಾಗಿದೆ. ಇದೇ ನಿವೇಶನವನ್ನೇ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ ನೀಡಬೇಕು, ಅನುಮೋದನೆ ನೀಡಬೇಕು ಅಂತ ಹೇಳಿಕೊಂಡು CEO ತಮ್ಮ ಪ್ರಸ್ತಾವನೆಯಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ಇಲ್ಲೊಂದು ಕ್ವೆಶ್ಚನ್ ಅರೈಸ್ ಆಗುತ್ತೆ, 30 ವರ್ಷಗಳವರೆಗೆ ಗುತ್ತಿಗೆ ನೀಡೋದಕ್ಕೆ ಅವಕಾಶ ಇದೆಯಾ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸರ್ಕಮ್ಸ್ಟನ್ಸ್ಗಳಿವೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಂದ ನಿರ್ವಹಿಸಲಾಗ್ತಿರುವ ನೋಂದಾಯಿತ ಸಂಘ ಸಂಸ್ಥೆಗಳು ನಡೆಸುವಂತಹ ಶಾಲೆಗಳು, ಕಾಲೇಜುಗಳು, ಹಾಸ್ಟೆಲ್ಗಳು, ಅನಾಥಾಲಯಗಳು ಮತ್ತು ಸಮುದಾಯ ಭವನಗಳ ನಿರ್ಮಾಣಕ್ಕೆ ಗುತ್ತಿಗೆ ನೀಡಲು ಅವಕಾಶ ಇದೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡೇತರ ಧರ್ಮ ಸಂಸ್ಥೆಗಳು ನಡೆಸುತ್ತಿರುವ ಹಾಸ್ಟೆಲ್ಗಳು, ಶಾಲಾ ಕಾಲೇಜುಗಳು, ಸ್ತ್ರೀ ಸ್ವೀಕಾರ ಕೇಂದ್ರಗಳು, ಅನಾಥಾಲಯಗಳು ಇವುಗಳಿಗೆ ಗುತ್ತಿಗೆ ಮಂಜೂರು ಮಾಡಲು ಅವಕಾಶವನ್ನ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ರೂಲ್ಸ್ ರೆಗ್ಯುಲೇಷನ್ನ 2022ರಲ್ಲಿ ಆಗಿನ ಬಿಜೆಪಿ ಸರ್ಕಾರ ಹೊರಡಿಸಿತ್ತು. ಈ ನಿಯಮಗಳ ಪ್ರಕಾರ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ ಕಟ್ಟಡಕ್ಕೆ 30 ವರ್ಷಗಳ ಕಾಲ ಗುತ್ತಿಗೆ ನೀಡುವಂತಹ ನಿಯಮ ಇಲ್ವೇ ಇಲ್ಲ. ಆ ರೀತಿ ಅವಕಾಶಗಳೇ ಇಲ್ಲ. ಆದರೂ ಕೂಡ ಸರ್ಕಾರ ಇವ್ರದೇ ಇದೆ. ಹೀಗಾಗಿ ಇಲಾಖೆ ಮೇಲೆ ಸರ್ಕಾರದ ಸಚಿವರು ಹೇರಿಕೆ ಹೇರ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಇದನ್ನು ನೀವು ಗಮನಿಸಬೇಕು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೋ ಒಂದು ಕಡೆ ಒತ್ತಡ ಹಾಕಿದ್ದಾರೆ ಅನ್ನೋದು ತಿಳಿದು ಬರುತ್ತೆ. ಇವರು ಅಧಿಕಾರಿಗಳೊಂದಿಗೆ ಈ ಕುರಿತು ಚರ್ಚಿಸಿದ್ದಾರೆ ಅನ್ನೋದು ಈಗ ತಿಳಿದು ಬಂದಿದೆ.
ಇಲ್ಲಿ ನೀವು ಗಮನಿಸಬೇಕಾದ ಅಂಶ, ಜೂನಿಯರ್ ಖರ್ಗೆ ಅವರು ಯಾಕೆ ಇದರಲ್ಲಿ ಇನ್ವಾಲ್ವ್ ಆದರು? ಮೋಸ್ಟ್ಲಿ ಇವರು ಏನಾದರೂ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದಾರಾ, ಇಲಾಖೆಯ ಮೇಲೆ ಪ್ರೆಷರ್ ತಂದಿದ್ದಾರಾ ಅನ್ನೋ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈಗ ಆಲ್ರೆಡಿ ಸಿದ್ಧಾರ್ಥ ಟ್ರಸ್ಟ್ ಯಾವ ರೀತಿ CAಯಲ್ಲಿರುವಂತಹ ಜಾಗವನ್ನು ಪಡ್ಕೊಂಡಿತ್ತು, 5 ಎಕರೆ, ಆಲ್ಮೋಸ್ಟ್ 5 ಎಕರೆ ಭೂಮಿಯಷ್ಟು ಜಾಗವನ್ನು ತಮ್ಮ ಟ್ರಸ್ಟ್ಗೆ ಮಾಡಿಕೊಂಡಿತ್ತು ಅನ್ನೋದರ ಕುರಿತು ಕೂಡ ದಿ ಫೈಲ್ ವರದಿ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ನೋಡಿ ಇವರು ಯಾವೆಲ್ಲ ರೀತಿಯಲ್ಲಿ ಸಾರ್ವಜನಿಕ ಉದ್ದೇಶಗಳಿಗೆ ಅಂತ ಭೂಮಿಯನ್ನು ಮೀಸಲಿಟ್ಟಿತ್ತೋ ಆ ಭೂಮಿ ಮೇಲೂ ಕೂಡ ಕಣ್ಣು ಹಾಕಿದ್ದಾರೆ. ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಹಿಂದುಳಿದ ಮತ್ತು ನಾಯಕ ಜನಾಂಗದವರ ಸ್ಮಶಾನಕ್ಕೆ ಮೀಸಲಿಟ್ಟಿರೋ ಜಾಗ, ಒಕ್ಕಲಿಗರ ಸಮುದಾಯ ಭವನ, ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳಿಗೆ ನಿವೇಶನ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಸೇರಿದಂತೆ ಯಾವೆಲ್ಲ ಸಾರ್ವಜನಿಕ ಉದ್ದೇಶಗಳಿಗಾಗಿ ಕಾಯ್ದಿರಿಸಿದ್ದ ಸರ್ಕಾರಿ ಜಮೀನಿತ್ತೋ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಮಂಜೂರು ಮಾಡೋದಕ್ಕೆ ಸಚಿವ ಸಂಪುಟ ಈಗಾಗಲೇ ಅನುಮೋದನೆಯನ್ನು ಕೊಟ್ಟಿದೆ. ಇಲ್ಲಿ ಗಮನಿಸಬೇಕು ನೀವು, ಆಲ್ರೆಡಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ, ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಪಾಸ್ ಆಗಿದೆ. ತಮ್ಮದೇ ಸರ್ಕಾರ, ತಮ್ಮದೇ ಎಲ್ಲ ನಡೆಯುತ್ತಲ್ವಾ. ಇವ್ರಿಗೆ ಯಾವ ಭೂಮಿ ಆದ್ರೆ ಏನು, ಸಾರ್ವಜನಿಕರ ಅನುಕೂಲಕ್ಕೆ ಅಂತ ಇಟ್ಟಿರುವಂತಹ ಭೂಮಿ ಮೇಲೂ ಕಣ್ಣು ಹಾಕ್ತಾರೆ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಸರ್ಕಾರ ಎಷ್ಟು ಅಧೋಗತಿಗೆ ಇಳಿದಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಸರ್ಕಾರಿ ಜಮೀನನ್ನ ಮಂಜೂರು ಮಾಡಿಕೊಳ್ಳೋದಕ್ಕೆ ಭೂ ಮಂಜೂರಾತಿ ನಿಯಮಗಳನ್ನ ಸಡಿಲ ಮಾಡಬೇಕು ಅಂತಾನು ಹೇಳಿ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೊಡಲಾಗಿದೆಯಂತೆ. ಹೀಗೆ ದಿ ಫೈಲ್ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕಾಂಗ್ರೆಸ್ ಭವನ ಟ್ರಸ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಸರ್ಕಾರಿ ಭೂಮಿ ಮೇಲೆ, ಗ್ರಾಮ ಪಂಚಾಯಿತಿಯ ಭೂಮಿ ಮೇಲೆ ಕಣ್ಣು ಹಾಕಿದೆ ಅನ್ನೋದನ್ನ ಎಳೆಯಾಗಿ ಬಿತ್ತರಿಸಿದೆ. ಅದೇ ವರದಿಯನ್ನ, ಆ ವರದಿಯಲ್ಲಿ ಏನೆಲ್ಲ ಅಂಶಗಳಿತ್ತೋ ಅದನ್ನೇ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇಲ್ಲಿ ಜನ ಕೂಡ ಗಮನಿಸಬೇಕು, ಸರ್ಕಾರ ಯಾವ ರೀತಿ ಇಂಚಿಂಚು ಭೂಮಿಯನ್ನು ಲಪ್ಟಾಯಿಸ್ತಿದೆ, ಗುಳುಂ ಮಾಡ್ತಿದೆ ಅಂತ ಹೇಳ್ಕೊಂಡು. ಇವರು ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ, ನಾವೆಲ್ಲಾನು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. ಹಿಂಬಾಗಿಲಿನ ಮೂಲಕ ತಮಗೆಲ್ಲ ಯಾವೆಲ್ಲ ರೀತಿಯ ಅವಶ್ಯಕತೆ ಇರುತ್ತೋ ಅದನ್ನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ತಮಗೆ ಯಾವ ರೀತಿ ಬೇಕೋ ಆ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನ ಮಾಡಿಕೊಂಡು ಈ ರೀತಿ ಭೂಮಿನ ಕೊಳ್ಳೆ ಹೊಡಿತಿದ್ದಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.